ಆ್ಯಕ್ಚುಲಿ ಸ್ಕ್ಯಾಮ್ ಆಗಿಬಿಟ್ಟಿದೆ. ಏನು ನಮ್ಮ ಕಾರ್ ಹುಡುಕ್ತಾ ಇದ್ದೀವಿ, ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅವಾಗಿಂದ. ನೋಡೋಣ ಸಿಗುತ್ತಾ. ಹೆವಿ ಬಿಸಿಲಿದೆ, ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದಾರೆ, ನಾವು ಮಾತ್ರ ತಿಂತಾ ಇಲ್ಲ. ದೀಪ್ತಿ ಕೇಳ್ತಾ ಇದ್ದೀನಿ ಅವಾಗಿಂದ ಐಸ್ ಕ್ರೀಮ್ ಕೊಡಿಸು ಅಂತ, ಕೊಡಿಸ್ತಾನೆ ಇಲ್ಲ ನನಗೆ. ನೋ ಐಸ್ ಕ್ರೀಮ್, ನೋ ಐಸ್ ಕ್ರೀಮ್ ಅಂತೆ. ಆ್ಯಕ್ಚುಲಿ ಸ್ಕ್ಯಾಮ್ ಆಗಿಬಿಟ್ಟಿದೆ. ಏನು ನಮ್ಮ ಕಾರ್ ಹುಡುಕ್ತಾ ಇದ್ದೀವಿ, ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅವಾಗಿಂದ. ನೋಡೋಣ ಸಿಗುತ್ತಾ. ಬೀಚ್ ಆ ಕಡೆ ತುಂಬ ರಭಸಾಯಿತು, ತುಂಬ ವೇವ್ಸ್ ಎಲ್ಲ ಬಂದು ಹೊಡಿತಾ ಇತ್ತು. ಇಲ್ಲಿ ನೋಡಿ ಫುಲ್ಲು ಶಾಂತಿಯಾಗಿದೆ. ಈ ಥರ ಶಾಂತಿಯಾಗಿರಬೇಕು. ಒಳ್ಳೆ ಮಾನಸ ಸರೋವರ ಥರ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ಎಂಡ್ಲೆಸ್ ಆಗಿದೆ. ಲೈಟಾಗಿ ವೇವ್ಸ್ ಬರ್ತಾಯಿದೆ ಅಲ್ಲಿ ಅಷ್ಟೇ, ಮಿಕ್ಕಿದ್ರೆ ಇನ್ನೆಲ್ಲ ಸೈಲೆಂಟಾಗಿದೆ ನೋಡಿ. ಈ ಪಾರ್ಟಿ ಸೋ ಲೈಕ್ ಕಾಮ್ ಆಗಿದೆ. ಅದೇ ಹೇಳ್ತಾ ಇದೆ, ಆ ಕಡೆ ಹೆವಿ ರಭಸ ಇದೆ, ಈ ಕಡೆ ಫುಲ್ ಕಾಮ್ ಆಗಿದೆ. ಇದು ಒಳ್ಳೆ ಮಾನಸ ಸರೋವರ ತರ ಕಾಣಿಸ್ತಾ ಅಲ್ವಾ? ಶಾಂತವಾಗಿ ಶಾಂತ ಸರೋವರ. ಅದು ವೇ ಆಫ್ ಇದು ಬೆಂಗಾಲ್ ಅನ್ಸುತ್ತೆ ಅದ್ರದ್ದು. ಅದಕ್ಕೆ ಎರಡು ಕನೆಕ್ಟ್ ಆಗುತ್ತೆ, ಆ ಥರ ಇರ್ಬೋದಲ್ವಾ? ಮೀನಿದೆ ಅಲ್ಲಿ, ಮೀನೆಲ್ಲ. ಮೀನ್ ಕಾಣಿಸೋದು ಡೌಟು, ಕಾಣಿಸಲ್ಲ. ಇದ್ರೂ ಆ ಕಡೆ ಇರುತ್ತೆ ಡೀಪ್ ಆಗಿ. ಹುಡ್ಕೊಂಡು ಬಂದ್ವಿ ಸ್ವಲ್ಪ ದೂರ. ಫೈನಲಿ ನಮ್ಮ ಕಾರ್ ಸಿಕ್ಕಿದೆ. ಕಾರ್ ಹತ್ಕೊಂಡು ಓಡೋದು. ಈ ಕಡೆ ಬಂದರೆ ಸ್ವಲ್ಪ ಜನ ಎಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ ನೋಡಿ. ಸೂಪರ್ ಹೇಳಿದ್ನಲ್ಲ, ಈ ಕಡೆ ಸ್ವಲ್ಪ ಶಾಂತಿಯಾಗಿದೆ. ಸೊ ಅದಕ್ಕೋಸ್ಕರ ತುಂಬ ಜನ ಸ್ವಿಮ್ ಮಾಡ್ತಾ ಇದ್ದಾರೆ. ಬಟ್ ಈ ಬಿಸಿಲು ಉಪ್ಪು ನೀರಲ್ಲಿ ಏನು ಸ್ನಾನ ಮಾಡೋದು ಗೊತ್ತಾಗ್ತಾಯಿಲ್ಲ ನಮಗಂತೂ. ಇಲ್ಲಿ ಫುಲ್ಲು ಅಂಟು ಕ್ರಿಯೇಟ್ ಆಗೋಗಿದೆ ಆಲ್ರೆಡಿ. ಧನುಷ್ಕೋಡಿನ ನೋಡಿದ್ವಿ ಫೈನಲಿ. ಧನುಷ್ಕೋಡಿ ನೋಡಿಕೊಂಡು ಬಂದು ಕಾರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಕೈ ಕಾಲೆಲ್ಲ ತೊಳ್ಕೊಂಡು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಸೊ ಫ್ರೆಶ್ ಆಗಿ ಇವಾಗ ಲಂಚ್ ಟೈಮು ಆಲ್ಮೋಸ್ಟು 12:30 ಆಗಿದೆ. ಯಾಕಂದರೆ ನಾವು ಇಲ್ಲಿಂದ ಎಕ್ಸಿಟ್ ಆಗೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಕ್ಸಿಟ್ ಆಗಿ ನಾವು ಹೋಗಿ ಊಟ ಮಾಡಿಕೊಂಡು ಸೀದಾ ಕನ್ಯಾಕುಮಾರಿಗೆ ಟ್ರಾವೆಲ್ ಮಾಡಬೇಕು. ಸೊ ಯಾವುದೋ ಒಳ್ಳೆ ರೆಸ್ಟೋರೆಂಟ್ಗೆ ನಿಲ್ಸೋಣ ಅಂತ ಇದ್ದೀನಿ. ನೋಡೋಣ, ಆನ್ ದ ವೇ ಇವಾಗ ಚೆಕ್ ಮಾಡ್ತೀವಿ. ಸ್ವಲ್ಪ ನೆಟ್ವರ್ಕ್ ಬಂದಮೇಲೆ ಯಾವುದೋ ನಿಯರ್ ಬೈ ಫ್ಯಾಮಿಲಿ ರೆಸ್ಟೋರೆಂಟು ಮತ್ತು ಸೀ ಫುಡ್ ರೆಸ್ಟೋರೆಂಟ್ ಯಾವ್ದು ಚೆನ್ನಾಗಿದೆ ಅಂತ ನೋಡಿಕೊಂಡು ಊಟ ಮಾಡಿಕೊಂಡು ಕನ್ಯಾಕುಮಾರಿ ಕಡೆ ಹೊರಡೋಣ. ಓಕೆ, ನಮ್ಮ ಧನುಷ್ಕೋಡಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಟೈಮ್ ಸ್ವಲ್ಪ ರಾಂಗ್ ಟೈಮ್, ಬಟ್ ಏನು ಮಾಡೋದು, ನಮ್ಮದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗೋಯ್ತಲ್ಲ. ಕನ್ಯಾಕುಮಾರಿ ಇವತ್ತು ಹೋಗಲೇಬೇಕು, ಇಲ್ಲಾಂದರೆ ನಮ್ಮದು ವರ್ಕೆಲ್ಲ ಕವರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಆ್ಯಂಡ್ ಅಟ್ ಎನಿ ಕಾಸ್ಟ್ ನಾವು ಸಾಟರ್ಡೆ ಬ್ಯಾಂಗ್ಳೂರ್ ಇರಲೇಬೇಕು. ಅದೊಂದು ದಟ್ ಇಸ್ ಅ ಟೈಟ್ ಶೆಡ್ಯೂಲಿಂದಾಗಿ ನಾವು ಓಕೆ ಇದೇ ಟೈಮ್ ಅಂತ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ. ಇನ್ನೊಂದ್ಸಲ ನೋಡು, ಆರಾಮಾಗಿ ನಮ್ಮದೊಂದು 500K ಸಬ್ಸ್ಕ್ರೈಬರ್ಸ್ ಆದರೆ ಇನ್ನೊಂದ್ಸಲ ಬಂದು ಈವ್ನಿಂಗ್ ಟೈಮ್ನ ಎಂಜಾಯ್ ಮಾಡ್ತೀವಿ. ಸೊ ಅದೊಂದು ವ್ಯೂನ ನಾವು ನಿಮ್ಗೆ ತೋರಿಸ್ಬೋದು ಆ ಥರ. ಸೊ ಎಲ್ಲರೂ ಬನ್ನಿ, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾಡಿ. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಅರ್ಲಿ ಮಾರ್ನಿಂಗ್ ಇಲ್ಲಿ 6 o'clock ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಅರ್ಲಿ ಮಾರ್ನಿಂಗ್ ಬನ್ನಿ, ಇಲ್ಲಾಂದರೆ ಈವ್ನಿಂಗ್ ಬನ್ನಿ. ಐ ಥಿಂಕ್ ಬಿಫೋರ್ ಈವ್ನಿಂಗ್ ಅಂದರೆ ಬಿಫೋರ್ 6 o'clock ಬರಬೇಕು ಈವ್ನಿಂಗ್ ಬಂದ್ರೂ. ಆಮೇಲೆ ಸ್ವಲ್ಪ ಎಲ್ಲ ಇಟ್ ನಾಟ್ ರೆಕಮೆಂಡೆಡ್ ಪ್ಲೇಸ್ ಆ್ಯಕ್ಚುಲಿ ಫಾರ್ ಲೇಟ್ ನೈಟ್. ಹಾಗಾಗಿ ಲೇಟ್ ನೈಟ್ ಕ್ಲೋಸ್ 6 o'clock ಅದನ್ನೇ ಹೇಳ್ತಿರೋದು, 6 o'clock ಕ್ಲೋಸು. ಹಾಗಾಗಿ ಸೊ ಬರೋಕ್ಕೆ ಹೋಗ್ಬೇಡಿ, ಆದಷ್ಟು ಸೇಫರ್ ಸೈಡ್ ಆಗಿ ಬಿಫೋರ್ 5 o'clock ಹಂಗೆ ಇಲ್ಲಿ ಚೆಕ್ಔಟ್ ಆಗಿ ಹೋಗೋ ಥರ ಪ್ಲ್ಯಾನ್ ಮಾಡಿ. ಒಂದು ಸೆಕೆಂಡ್, ಸೀಟ್ ಬೆಲ್ಟ್ ಹಾಕಿ ಮೇಡಮ್. ಸೀಟ್ ಬೆಲ್ಟ್ ಹಾಕಬೇಕು, ಬ್ಲಾಗ್ ಮಾಡಬೇಕು. ಸೊ ಹಾಗಾಗಿ ಆ್ಯಂಡ್ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಅಷ್ಟು ಇಲ್ಲ ಚೆನ್ನಾಗಿ. ಬಟ್ ಓಕೆ, ನೀವು ಮ್ಯಾನೇಜ್ ಮಾಡ್ಕೊಂಡು ಬರಬೇಕಾಗುತ್ತೆ, ಸ್ವಲ್ಪ ನಡಿಬೇಕಾಗುತ್ತೆ. ಪ್ಲೀಸ್ ವಾಟರ್ ಬಾಟಲ್ ಇಟ್ಕೊಳ್ಳೋದು ಅಥವಾ ಶೂ ಹಾಕೊಂಡು ಬರೋದೆಲ್ಲ ಬೆಸ್ಟ್ ಅಡ್ವೈಸ್ ಅಂತ ಹೇಳ್ತೀನಿ. ವಾಟರ್ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ಇಲ್ಲ. ಓಕೆ, ತುಂಬ ಶೆಕೆ ಇರೋದ್ರಿಂದಾಗಿ ಬೀಚ್ ಸೈಡ್ ಇರೋದಾಗ ಸ್ವಲ್ಪ ಶೆಕೆ ಆಗೇ ಆಗುತ್ತೆ. ಸೊ ಹಾಗಾಗಿ ನೀರ್ದು ಕುಡಿಯೋಕೆ ನೀರು ವ್ಯವಸ್ಥೆ, ಆಮೇಲೆ ಶೂ ಹಾಕೊಂಡು ಬನ್ನಿ. ಆಮೇಲೆ ಕ್ಲೋಸ್ ಬಟ್ಟೆ ಇದೆ, ಸ್ವಲ್ಪ ಬಿಸಿಲಿಂದ ಅವಾಯ್ಡ್ ಮಾಡೋಕ್ಕೋಸ್ಕರ ಆ ಥರ ಸೇಫಾಗಿ ಬನ್ನಿ. ದಿಸ್ ಇಸ್ ವಾಟ್ ವಿ ಎಕ್ಸ್ಪೀರಿಯನ್ಸ್. ಇದು ಹೆಂಗಿದೆ ಅಂದರೆ ಈ ಸೈಡು ಅಲೆ ಇದೆ ಜಾಸ್ತಿ ಆ್ಯಂಡ್ ರೈಟ್ ಸೈಡಿಗೆ ಅಲೆ ಇಲ್ಲ, ಆ ಥರ ಅಲ್ವಾ? ಇದು ಯಾವುದೋ ಒಂದು ಡೆಸರ್ಟಿಗೆ ಬಂದ ಅನ್ನಿಸ್ತಾ ಇದೆ. ಧನುಷ್ಕೋಡಿ ತಮಿಳುನಾಡಿನ ತೀವ್ರ ದಕ್ಷಿಣ ಭಾಗದಲ್ಲಿದೆ. ಮತ್ತು ಇದನ್ನು ಪುರಾತನ ನಗರ ಅಂತಲೂ ಕರೀತಾರೆ, ಅಂದರೆ ತುಂಬ ಹಳೆ ಟೌನ್ ಅಂತಲೂ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಅದೇ ಗೋಸ್ಟ್ ಟೌನ್.
ಗೋಸ್ಟ್ ಟೌನ್ ಅಂತ ಏನಕ್ಕೆ ಡಿಕ್ಲೇರ್ ಮಾಡ್ತಾರೆ ಅಂದರೆ ಯಾರು ವಾಸ ಮಾಡಲ್ಲ, ಹಾಗೆ ಮುಂಚೆನೇ ವಾಸ ಇದ್ದರೂ ಆದರೆ ಇವಾಗ ಅಟ್ ಪ್ರೆಸೆಂಟ್ ಯಾರು ವಾಸ ಇರಲ್ಲ ಅಂದ್ರೆ ಅದನ್ನ ಗೋಸ್ಟ್ ಟೌನ್ ಅಂತ ಕರೀತಾರೆ. ಇನ್ನು ಧನುಷ್ಕೋಡಿ ಏನಕ್ಕಪ್ಪ ಗೋಸ್ಟ್ ಟೌನ್ ಅಂತ ಡಿಕ್ಲೇರ್ ಆಯಿತು ಅಂತ ಹಿಸ್ಟ್ರಿ ನೋಡಿದ್ರೆ December 22, 1964 ಅಲ್ಲಿ ಧನುಷ್ಕೋಡಿಯಲ್ಲಿ ಭೀಕರ ಚಂಡಮಾರುತ ಆಗುತ್ತೆ. ಆ ಚಂಡಮಾರುತ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗಿರುತ್ತೆ. ಚಂಡಮಾರುತ ಟೈಮಲ್ಲಿ ಆ ಗಾಳಿ ವೇಗ ಎಷ್ಟಿತ್ತು ಅಂದ್ರೆ 270 km/h, ಅಂದ್ರೆ ಏನೇ ಥಿಂಗ್ಸ್ ಇದ್ರೂ ಎಳ್ಕೊಂಡು ಹೋಗುವಷ್ಟು ಸಾಮರ್ಥ್ಯ ಇರುತ್ತೆ. 1964 ಸೈಕ್ಲೋನ್ ಟೈಮಲ್ಲಿ 20 feet ಟೈಡಲ್ ವೇವ್ಸ್ ಬರ್ತಾಯಿತ್ತಂತೆ. ಅದು ನಾವೇನು ಅಷ್ಟೇನ ಅಂತ ಅನ್ಕೊಂತೀವಿ, ಬಟ್ ಇದಕ್ಕೆ ಸಾಕ್ಷಿಯಾಗಿ 115 ಜನ ಇದ್ದಿದ್ದ ಟ್ರೈನು ಕೊಚ್ಕೊಂಡು ಹೋಗಿದೆ. ಅಂದರೆ ಮುಂಚೆ ರಾಮೇಶ್ವರಮಿಂದ ಧನುಷ್ಕೋಡಿಗೆ ಟ್ರೈನ್ ಇತ್ತು, ಬಟ್ ಇವಾಗಿಲ್ಲ. ಯಾಕೆ ಅಂದರೆ ಇದು ಗೋಸ್ಟ್ ಟೌನ್ ಆಗಿದೆ. ಏರಿಯಲ್ ವ್ಯೂವಿಂದ ಧನುಷ್ಕೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿಂದ ಶ್ರೀಲಂಕಾ ಬರೀ 17 ಕಿಲೋಮೀಟರ್ಸು. ಸೊ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಜಾಸ್ತಿ ಟೂರಿಸಮ್ ಎಲ್ಲ ಮಾಡೋಕ್ಕೆ ಚಾಲೆಂಜು ಇರುತ್ತೆ. ನಾನೊಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ನೀವು ನೋಡ್ಬೋದು ಈ ರೋಡ್ ಹೆಂಗಿದೆ ಅಂತ. ಮತ್ತು ಲೈಟ್ ಹೌಸಿಂದ ನೋಡಿದ್ರೂ ನಮಗೆ ಆಲ್ಮೋಸ್ಟ್ ಶ್ರೀಲಂಕಾ ದಡನೂ ಕಾಣಿಸ್ತಾ ಇರುತ್ತೆ. ಮತ್ತು ಇವಾಗ ನಾವು ಹೋಗೋದು ಲೈಟ್ ಹೌಸ್ಗೆ ಹೋಗೋಣ. ಲೈಟ್ ಹೌಸಿಂದ ಈ ರೋಡ್ ವ್ಯೂ ಹೆಂಗೆ ಕಾಣಿಸುತ್ತೆ ಮತ್ತು ಶ್ರೀಲಂಕಾದು ದಡ ಎಲ್ಲ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ಆ ವ್ಯೂವ್ನ ಎಂಜಾಯ್ ಮಾಡೋಣ. ನೋಡಿ, ಇದೇ ಲೈಟ್ ಹೌಸ್. ಸೊ ಲೈಟ್ ಹೌಸ್ಗೆ ನಾವು ಎಂಟ್ರಿ ಮಾಡಬೇಕು ಅಂದರೆ ಟಿಕೆಟ್ ತೊಗೋಬೇಕು. ಲೈಟ್ ಹೌಸ್ದು ಟೈಮಿಂಗ್ಸು ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 5 o'clock ವರೆಗೂ ಓಪನ್ ಇರುತ್ತೆ. ನಾವೆಲ್ಲಿದ್ದೀವಿ ಅಂತ ಗೆಸ್ ಮಾಡಿ. ಎಸ್, ಧನುಷ್ಕೋಡಿ ಲೈಟ್ ಹೌಸಲ್ಲಿದ್ದೀವಿ. ಸೊ ಲೈಟ್ ಹೌಸ್ದು ವ್ಯೂ ಹಿಂಗಿರುತ್ತೆ ಮೇಲಿಂದ, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸ್ವಲ್ಪ ಟಿಲ್ಟೆಡ್ ಥರ ಇದೆ ಇದು. ನೀವು ರೋಡ್ ನೋಡ್ಬೋದು, ಫುಲ್ ಸ್ಟ್ರೈಟಾಗಿ ಅಲ್ಲಿ ಧನುಷ್ಕೋಡಿದು ಎಂಡ್ ಇದೆ. ನಾವು ಅಲ್ಲೇ ಹೋಗಿ ಕಾರೆಲ್ಲ ಪಾರ್ಕ್ ಮಾಡಿ ಈ ಬೀಚ್ ಹೋಗಿ ನೋಡಿಕೊಂಡು ವಾಪಸ್ ಬಂದ್ವಿ. ಸೊ ನೋಡಿ ವ್ಯೂ ಯಾವ ಥರ ಇದೆ. ಓಪನ್ ಇದೆ. ಈ ಕಡೆನೂ ವ್ಯೂಸ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ತುಂಬ ಗಾಳಿ ಇದೆ, ಒಳ್ಳೆ ವ್ಯೂ ಕಾಣಿಸುತ್ತೆ. ಸೊ ನೀವು ಬಂದಾಗ ಒಂದ್ಸತಿ ಟ್ರೈ ಮಾಡಿ. 20 rupees ಏನೋ ಅಷ್ಟೇ ಇದು ಟಿಕೆಟು ಎಂಟ್ರೆನ್ಸ್ದು. ನಾರ್ಮಲಾಗಿ ನೀವು ಟ್ರೈ ಮಾಡ್ಬೋದು. ಓಕೆ, ಬಂತಾ ಒಂದು ರೌಂಡ್ ಹೋಗ್ಬಿಟ್ಟು ಹೊಟ್ಬಿಡೋಣ. ಆಗ್ತಾ ಇದೆ. ಏನು ಸುತ್ತ 360 ಡಿಗ್ರಿನೂ ಬರೀ ಸಮುದ್ರನೇ ಇದೆ. ನೋಡಿ, ಇದು ಐಲ್ಯಾಂಡ್ ಅನ್ನೋದಕ್ಕೆ ಇದೇ ಪ್ರೂಫು. 360 ಡಿಗ್ರಿ ಎಲ್ಲೂ ನೋಡಿದ್ರೂ ಬರೀ ಸಮುದ್ರನೇ ಇದೆ. ಹೌದು, ನೋಡಿ ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಇದೆ. ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಕಾರ್ ಬರ್ತಾ ಇದೆ. ಸ್ಟ್ರೈಟ್ ಲೈನ್ ಮಾಡಿದ್ದಾರೆ. ಒಂದು ಕ್ವಿಕ್ಕಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲಿಫ್ಟ್ ಇದೆ, ಲಿಫ್ಟಲ್ಲಿ ಹೋಗಿ 5th ಫ್ಲೋರಲ್ಲಿ ಹೋಗಿ ನೋಡಿಕೊಂಡು ರಿಟರ್ನ್ ಆಗ್ತಾ ಇದ್ದೀವಿ. ಲೈಟ್ ಹೌಸ್ಗೆ ಹೋಗಿ ನೋಡ್ಕೊಂಡು ಬಂದ್ವಿ. ಅಲ್ಲಿ ಲೈಟ್ ಹೌಸ್ದು ಟಿಕೆಟು 20 ರೂಪಾಯಿ, 10 ರೂಪಾಯಿ ಒಬ್ರಿಗೆ. ಸೊ 20 ರೂಪಾಯಿ ಏನು ಟೈಮ್ ಲಿಮಿಟ್ ಏನಿಲ್ಲ, ಆರಾಮಾಗಿ ಹೋಗಿ ಎಷ್ಟೊತ್ತು ಅಲ್ಲ, ಅವ್ರ ಟೈಮ್ ಲಿಮಿಟ್ಸ್ ಇಲ್ಲ, ಟೈಮ್ ಲಿಮಿಟ್ಸ್ ಇದೆ 1 ಗಂಟೆಗೆ. ನಾವು ಎಷ್ಟೊತ್ತು ಬೇಕಾದ್ರೂ ಹೋಗಿ ಬೆಳಗ್ಗೆ ಸಾಯಂಕಾಲ ಅಲ್ಲೇ ಇರ್ಬೋದು. ಆದರೆ ಮಧ್ಯದಲ್ಲಿ ಸ್ವಲ್ಪ ಕ್ಲೋಸ್ ಇದೆ ಊಟಕ್ಕೆ ಅಂತ. ಅದಾದಮೇಲೆ ಇದೆ. ಸಿಕ್ಕಾಪಟ್ಟೆ ಟ್ಯಾನ್ ಆಗ್ಬಿಟ್ಟಿದ್ದೀವಿ. ನೋಡಿ, ಕೂದಲೆಲ್ಲ ಎತ್ತಿದ್ರೆ ಗೊತ್ತಾಗ್ತಾ ಇದೆ. ಆಲ್ ರೈಟ್, ಇವಾಗ ಜಾಸ್ತಿ ತಡ ಮಾಡೋದು ಬೇಡ, ಹೊರಡೋಣ ನಾವು. ದೀಪ್ತಿ, ಇಲ್ಲಿ ನೋಡಿ, ನಂಗೊಂದು ಮೆಸೇಜ್ ಬಂದಿದೆ ವಾಟ್ಸಪ್ ಅಲ್ಲಿ ಏರ್ಟೆಲ್ IR ಇಂದ. ಓಕೆ, ಮೆಸೇಜ್ ಏನು ಅಂದ್ರೆ ಚೆನ್ನಾಗಿದೆ. ಹೇ, ಲ್ಯಾಂಡೆಡ್ ಇನ್ ಶ್ರೀಲಂಕಾ, ಡೋಂಟ್ ಮಿಸ್ ಔಟ್ ಅನ್ ಇಂಪಾರ್ಟೆಂಟ್ ಕಾಲ್ ಆರ್ ಅಪ್ಡೇಟ್ ಆನ್ ದಿಸ್ ನಂಬರ್ ಅಂದ್ಬಿಟ್ಟು ರೀಚಾರ್ಜ್ ಪ್ಲಾನ್ಸ್ ಕಳ್ಸಿದ್ದಾರೆ. ಶ್ರೀಲಂಕಾದವರ ಹೆವಿ ಕಾಸ್ಟ್ಲಿ ಇದೆ. 3999 30 ಡೇಸ್ಗೆ 3000 ಮಿನಿಟ್ಸ್ 4000 ರೂಪಾಯಿ ಕೊಡಬೇಕು. 30 ದಿವಸಕ್ಕೆ ರೀಚಾರ್ಜ್ ಮಾಡಿಸ್ಕೋಬೇಕು. 10 ದಿವಸಕ್ಕೆ 3000 ರೂಪಾಯಿ ಇದೆ. 1 ದಿವಸಕ್ಕೆ 648 rupees ಇದೆ. ಹೆವಿ ಕಾಸ್ಟ್ಲಿ ಅಪ್ಪ ಶ್ರೀಲಂಕಾ. ಹೌದು, ಶ್ರೀಲಂಕಾ ಹೌದು, ಶ್ರೀಲಂಕಾದ ಮೆಸೇಜ್ ಬಂದಿರೋದು.
ಓಕೆ. ಸೊ ಶ್ರೀಲಂಕಾ ಇಸ್ ವೆಲ್ಕಮಿಂಗ್ ಏರ್ಟೆಲ್ ನೆಟ್ವರ್ಕ್. ನನ್ನ ಹೋಗು ಹೋಗು ಅಂತಿದ್ದಲ್ಲ, ನಾನು ನಿಂಗೆ ಹೋಗಕ್ಕೆ ಕೇಳ್ತಿರೋದೆ. ನಾನು ಹೋಗಿ ಬಂದೆ ಇವಾಗ, ಅದಕ್ಕೆ ಅದು ಮೆಸೇಜ್ ನಮ್ದು ಬರ್ತಾರೆ. ಜಿಯೋದವ್ರು ಹೇಳಿಲ್ಲ ಹೋಗು ಅಂತ. ನಮ್ಮ ಏರ್ಟೆಲ್ ಅವರು ಸ್ವಲ್ಪ ಅಡ್ವಾನ್ಸ್ಡ್ ಅವರು. ಅದಕ್ಕೆ ಎಲ್ಲ ಇದು ಶ್ರೀಲಂಕಾ ಕಳ್ಸಕ್ಕ ಅಲ್ಲ, ಅವ್ರು ಭಾರತೀಯರು advanced. ಭಾರತೀಯರೇ ಹಂಗೆ. ಓಕೆ, ಬೋರ್ಡ್ ನೋಡಿದ್ವಿ ನಾವಿಲ್ಲಿ. ಏನು ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರದ್ದು ಹೌಸ್ ಅಂತ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ನಾವು ಧನುಷ್ಕೋಡಿಯಿಂದ ಆನ್ ದ ವೇ ಬರ್ಬೇಕಾದ್ರೆ ಸಿಗ್ತಾ ಇದೆ. ಮೋಸ್ಟ್ಲಿ ಇವಾಗ ನಾವು ಹೆಂಗೆ ಅಂದ್ರೆ ರೈಟ್ ತಗೊಂಡ್ರೆ ರಾಮೇಶ್ವರಂ, ಅದೇ ನಾವು ನೆನ್ನೆ ಸ್ಟೇ ಆಗಿದ್ವಲ್ಲ ಅಲ್ಲಿ. ಲೆಫ್ಟ್ ತಗೊಂಡ್ರೆ APJ ಅಬ್ದುಲ್ ಕಲಾಂ ಅವ್ರದ್ದು ಮನೆಗೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ ಪ್ಲೇಸ್ ಇತ್ತು ಇಲ್ಲಿ. ಚೆನ್ನಾಗಿತ್ತು, ಹೋದ್ವಿ ನೋಡಿದ್ವಿ. ಒನ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಮೊಬೈಲ್ ಅಲೌಡ್ ಇಲ್ಲ. ಮೊಬೈಲು ಕ್ಯಾಮ್ರಾಸ್ ಏನೂ ಅಲೌಡ್ ಇರಲಿಲ್ಲ. ಆಮೇಲೆ ಹಂಗೆ ಹೋಗಿ ನೋಡಿದ್ವಿ. ತುಂಬಾ ಫೋಟೋಸ್ ಇದೆ ಅವ್ರದ್ದು. ನನ್ಗನ್ಸಿದ್ದು ಅವರು ಪ್ರೆಸಿಡೆಂಟ್ ಆದ್ಮೇಲೆ ಏನೇನು ಫೋಟೋಸ್ ಇದೆ ಅದಿದೆ. ಆಕ್ಚುಲಿ ಅವ್ರ ಚೈಲ್ಡ್ಹುಡ್, ಸೊ ಆ ತರ ಸ್ಟೇಜ್ ವೈಸ್ ಇಟ್ಟಿದ್ರೆ ಇನ್ನ ಚೆನ್ನಾಗಿರೋದು. ಆಮೇಲೆ ಒಂದು ಖುಷಿ ವಿಚಾರ ಏನು ಅಂದ್ರೆ ನಮ್ಮ ಭಾರತ ರತ್ನ, ಆಮೇಲೆ ಪದ್ಮಭೂಷಣ, ಪದ್ಮವಿಭೂಷಣ ಅವಾರ್ಡ್ಸ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ನಾವು ತಗೊಳಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ನೋಡ್ಬೋದು ಹೆಂಗಿರುತ್ತೆ ಅಂತ. ಸೊ ಅದೊಂದು ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲ ಇರಪರ ಅವಾರ್ಡ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಈ ಮಹಾನ್ ವ್ಯಕ್ತಿ. ಸೊ ಹಂಗೆ ನೋಡಿ ಒಂದು ರೌಂಡ್ ಹಾಕೊಂಡು ಏನೊಂದು 10-15 ಮಿನಿಟ್ಸ್ ಅಲ್ಲೆಲ್ಲ ಮುಗ್ದೋಗುತ್ತೆ. ಮುಗಿಸ್ಕೊಂಡು ಇವಾಗ ಆನ್ ದ ವೇ ಟು ಕನ್ಯಾಕುಮಾರಿ. ನೋಡಿ ಪಂಬನ್ ಬ್ರಿಡ್ಜ್ ಕಾಣಿಸ್ತದೆ. ಬರ್ಬೇಕಾದ್ರೆ ನೋಡಿದ್ವಿ. ಟ್ರೈನ್ದೆಲ್ಲ ಪ್ಲಾನ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಹೋಗಕ್ ಆಗಿಲ್ಲ, ನಮ್ಗೆ ಬೇರೆ ಕೆಲಸ ಇರೋದ್ರಿಂದ. ಇವಾಗ ವಾಪಸ್ ಹೋಗ್ತಾ ಇದೀವಿ. ಬಟ್ ನಿಂತ್ಕೊಂಡು ಎಕ್ಸ್ಪ್ಲೋರ್ ಎಲ್ಲ ಮಾಡಕ್ ಆಗಲ್ಲ, ಹಂಗೆ ನೋಡ್ಕೊಳ್ಳಿ. ನಾವು ಹಂಗೆ ನೋಡ್ಕೊಂತ ಇದೀವಿ. ನೆಕ್ಸ್ಟ್ ಟೈಮ್ ಬರ್ತೀವಿ ಪ್ಲಾನ್ ಮಾಡ್ಕೊಂಡು ಯಾವಾಗನ, ಅವಾಗ ಫುಲ್ಲು ಟ್ರೈನ್ದು ಬರೀ ಇದಕ್ಕೆ ಅಂತಾನೆ ಡೆಡಿಕೇಟೆಡ್ ಆಗಿ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಬಟ್ ನಿಜ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೇಕಾಯ್ತು. ಫಸ್ಟ್ ಟೈಮ್ ಬ್ರಿಡ್ಜ್ ಮೇಲೆ ಹೋಗೋದು ತುಂಬಾ ಚೆನ್ನಾಗಿರೋದು. ಮಿಸ್ ಮಾಡ್ಕೊಂತ ಇದೀವಿ ಆಕ್ಚುಲಿ. ಈವ್ನಿಂಗ್ ವ್ಯೂ ಚೆನ್ನಾಗಿ. ಹಾ, ಇನ್ನ ಈವ್ನಿಂಗ್ ವ್ಯೂ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ ಹೆವಿ ಬಿಸಿಲಿತ್ತು. ಇವಾಗ ಪಂಬನ್ ಬ್ರಿಡ್ಜ್ ರಾಮೇಶ್ವರಂ ಬಿಡ್ತಾ ಇರಂಗೇನೆ ಸ್ವಲ್ಪ ಕೂಲ್ ಆಗಿದೆ ಕ್ಲೈಮೇಟ್. ಬರೀ ಚಿಕ್ಕ ಬೋಟಿಂಗ್ ಇಲ್ಲ ಫಿಶಿಂಗ್ ಬೋಟ್ಸೇ ಇದೆ ತುಂಬಾ, ಆ ಕಡೆ ಈ ಕಡೆ ಎಲ್ಲೇ ನೋಡಿದ್ರು. ಬಟ್ ನಮ್ಗೇನಂದ್ರೆ ಒಂದು ಪ್ರಾಪರ್ ಆಗಿರೋ ಸೀ ಫುಡ್ ರೆಸ್ಟೋರೆಂಟ್ ಇಲ್ಲ ಆದ್ರೆ, ಅದೊಂದೇ ಬೇಜಾರಾಯ್ತು. ರೈಟ್ ಹೋದ್ರೆ ಮಧುರೈ, ಲೆಫ್ಟ್ ಹೋದ್ರೆ ತೂತುಕುಡಿ. ನಾವು ಆಕ್ಚುಲಿ ತೂತುಕುಡಿಗೆ ಹೋಗಿ ಅಲ್ಲಿಂದ ಕನ್ಯಾಕುಮಾರಿಗೆ ಹೋಗ್ಬೇಕು ಅಂತ ಇದೀವಿ. ರೂಟ್ ಇರೋದು ಹಂಗೆ, ನಾಟ್ ಎಕ್ಸಾಕ್ಟ್ಲಿ ಕನ್ಯಾಕುಮಾರಿ, ಬಟ್ ಆಬ್ವಿಯಸ್ಲಿ ಕನ್ಯಾಕುಮಾರಿ ಹತ್ರನೇ ಇರೋದು ನಮ್ದು ರಿಲೇಟಿವ್ ಮನೆ. ಸೊ ಇವಾಗ ಅಲ್ಲಿಂದ ಡಿವಿಯೇಷನ್ ತಗೊಬೇಕು. ನೋಡೋಣ, ಡಿವಿಯೇಷನ್ ತಗೊಂಡ್ಮೇಲೆ ರೋಡ್ ಸ್ವಲ್ಪ ಚೆನ್ನಾಗಿ ಸಿಕ್ಬೋದು. ಈ MDS ಬೇಕರಿ ತುಂಬಾ ಕಡೆ ಇದೆ. ಇದು ಒರಿಜಿನಲ್ MDS ಅವಂದೇನ ಅಥವಾ ಸುಮ್ಮನೆ ಎಲ್ಲಾರು ಹೆಸರು ಹಾಕೊಂಡು ಇದ್ ಮಾಡ್ಕೊಂತವ್ರ ಗೊತ್ತಿಲ್ಲ. NH32 17 ಕಿಲೋಮೀಟರ್ ಇದೆ. MP ಗಾಡಿ ಬಸ್ ಬೇಬಿ. ಓಕೆ, ನಾವಿವಾಗ ಹೈವೇ ನಂಬರ್ ನ್ಯಾಷನಲ್ ಹೈವೇ 38 ಕನೆಕ್ಟ್ ಆಗ್ತಾ ಇದೀವಿ. ಆದ್ವಿ. ಓಕೆ, ಸೊ ಇಲ್ಲಿಂದ 2 ಗಂಟೆಯ ಪ್ರಯಾಣ ಅಂಡ್ ತೂತುಕುಡಿ ಮೇಲೆ ಪಾಸ್ ಆಗ್ತೀವಿ ನಾವು. ಓಕೆ, ಸೊ ತೂತುಕುಡಿಯಿಂದ ನಮ್ಗೆ ತೂತುಕುಡಿ ಪಾಸ್ ಆದ್ರೆ ಇದು 2 ಅವರ್ಸ್ ನಮ್ ಟ್ರಾವೆಲಿಂಗ್. ಬೈ 9 o'clock ಹಂಗೆ ರೀಚ್ ಆಗೋ ತರ ಮ್ಯಾಪ್ ಅಲ್ಲಿ ತೋರಿಸ್ತಾ ಇದೆ. ಬಟ್ ಇಷ್ಟೊತ್ತು ಮಾತ್ರ ಒಂದೇ ರೋಡ್ ಇತ್ತಲ್ಲ, ಆ ಕಡೆ ಈ ಕಡೆ ಬ್ಯಾರಿಗೇಟ್ ಇದ್ದಿಲ್ಲ, ಸ್ವಲ್ಪ ಹಿಂಸೆ ಆಗ್ತಿತ್ತು ಗಾಡಿ ಓಡ್ಸಕ್ಕೆ. ನನಗಲ್ಲ, ಓಡಿಸ್ತಿರೋರಿಗೆ. ಸೊ ಬ್ಯಾರಿಗೇಟ್ರು ಇದ್ದಿಲ್ಲ, ಅದ್ಮೇಲೆ ತುಂಬಾ ಹಂಸಿತ್ತು. ಇವಾಗ ಓಕೆ, ಇವಾಗ ಒಂದು ಟೋಲು ಸಿಗ್ತದೆ ಅನ್ಸುತ್ತಲ್ವಾ, ಯೂಸರ್ ಫ್ರೀ ಕಲೆಕ್ಷನ್. ಹೌದು, ಓಕೆ. ಇವಾಗ ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಟೋಲ್ ಕನೆಕ್ಟ್ ಆಗ್ತಿದೀವಿ. ಈ ರೋಡ್ ಸ್ವಲ್ಪ ಓಕೆ ಅಲ್ಲ ಇವಾಗ ಓಡ್ಸಕ್ಕೆ, ಈ ತರ ಓಕೆ. ಬಟ್ ಅದ ಬ್ಯಾರಿಗೇಡ್ ಮಿಡ್ಲಲ್ಲಿ ಎಂತ ಇದಿಲ್ಲ ಅಂತಲ್ಲ, ಅಡ್ಡ, ಅದೊಂದು ಪ್ರಾಬ್ಲಮ್. ಆ ಕಡೆ ಲೈಟ್ ಸ್ವಲ್ಪ ರಿಫ್ಲೆಕ್ಷನ್ ಹೊಡೆಯುತ್ತೆ. ಪಿಪುರಂ ಅಂತೆ. ಓಕೆ, ಒಂದು ಕಾಫಿ ಟೀ ಅದೇನಾದ್ರು ಕುಡಿಯೋಣ.
ಅದೊಂದ್ ಕಡೆ ಟೀ ಕುಡಿದ್ವಿ, ಬಟ್ ಯಾಕೋ ಸರಿ ಹೋಗಿಲ್ಲ ಅದು ಅಲ್ವಾ. ಚೆನ್ನಾಗಿದ್ದಿಲ್ಲ. ನಾವು ಒಂದೆರಡು ಸಲ ಕಾಫಿ ಕುಡಿದ್ವಿ, ನಮ್ಗೆ ಸೆಟ್ ಆಗಿಲ್ಲ. ಆಮೇಲೆ ಅನ್ಕೊಂಡ್ವಿ ಟೀನೇ ಕುಡಿಯೋಣ, ಕಾಫಿ ಚೆನ್ನಾಗಿ ಸಿಗಲ್ಲ ಅಂದ್ಬಿಟ್ಟು. ಬಟ್ ಆ ಟೀನು ಯಾಕೋ ನಮ್ ಖುಷಿಗೆ ಅನ್ಸಿಲ್ಲ. ನೋಡೋಣ ಇಲ್ಲಿ ಹೆಂಗಿರುತ್ತೆ ಅಂತ. ನಾವಿವಾಗ ವೆಲಿಯೂರ್ಗೆ ರೀಚ್ ಆಗ್ತಾ ಇದ್ದೀವಿ. ಆನ್ ದ ವೇ ಟು ಕನ್ಯಾಕುಮಾರಿನೇ ಆಗಿರುತ್ತೆ. ಇವತ್ ನೈಟ್ ಇವಾಗ ಟೈಮ್ ಅರೌಂಡ್ 9 o'clock ಆಗಿದೆ. ಸೊ ಇವತ್ತು ನಾವು ವೆಲಿಯೂರಲ್ಲಿ ಸ್ಟೇ ಆಗ್ತಿದ್ದೀವಿ. ಸೊ ನಾಳೆ ಬೆಳಿಗ್ಗೆ ಎದ್ದು ನಮ್ಗೆ ಕನ್ಯಾಕುಮಾರಿ ಕಡೆ ನಾವು ನಮ್ದು ಟ್ರಿಪ್ ಕಂಟಿನ್ಯೂ ಮಾಡ್ತಿದ್ದೀವಿ. ಸೊ ಅನದರ್ 18 kilometers ನಾವು ನಮ್ ಕಸಿನ್ ಮನೇಲಿ ಸ್ಟೇ ಆಗ್ತಿದ್ದೀವಿ ಇವತ್ತು. ಸೊ ಅಲ್ಲಿಗೆ ಹೋಗ್ತಿದೀವಿ ಇವಾಗ. ಅನದರ್ 20 minutes ನಾವು ರೀಚ್ ಆಗ್ತಿದ್ದೀವಿ. ಓಕೆ, ಸೊ ಐ ಹೋಪ್ ಇವತ್ತಿಂದು ಬ್ಲಾಗ್ ನೀವು ಎಂಜಾಯ್ ಮಾಡಿರ್ತೀರ. ಧನುಷ್ ಕೋಡಿ, ಅಬ್ದುಲ್ ಕಲಾಂದು ಮೆಮೊರೇಬಲ್ ಅದೆಲ್ಲ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಂಡಿರ್ತೀನಿ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಸುತ್ತೆ. ನೀವು ಈ ಟ್ರಿಪ್ ನ ನಮ್ ಜೊತೆಗೆ ಎಂಜಾಯ್ ಮಾಡ್ತೀರ ಅಂತ ಅನ್ಕೊಂಡಿರ್ತೀವಿ. ಅಂಡ್ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ. ಬಾಯ್ ಬಾಯ್ ಫ್ರಮ್ ಗುಡ್ ನೈಟ್ ಫ್ರಮ್ ವೆಲಿಯೂರ್.